ದಿನಾಲು ಇದಕ್ಕೆ ನಾವು ನೀರು ಹಾಕ್ತೇವೆ. ನಮ್ಮ ಫ್ರೆಂಡ್ಸ್ ಆಗಿ ಗಿಡ ಮರಗಳನ್ನು ನೋಡ್ಕೊತೇವೆ. ಹಾಗೆ ರಜಾ ದಿನಗಳಲ್ಲಿ ಅವರೇ ಬಂದು ನೀರನ್ನು ಹಾಕಿ ಹೋಗ್ತಾರೆ. ನಾವು ಯಾರು ಇರುವುದಿಲ್ಲ, ಆದರೆ ಒಂದು ಧೈರ್ಯದಿಂದ ಅವರ ಹತ್ರ ಕೀಯನ್ನು ಗೇಟಿದು ಕೊಟ್ಟು ಅವರೇ ಬಂದು ಪಂಪ್ ಆನ್ ಮಾಡಿ ನೀರೆಲ್ಲ ಹಾಕಿ ನನಗೆ ಫೋನ್ ಮಾಡಿ ಹೇಳ್ತಾರೆ, ಟೀಚರ್ ನಾವು ನೀರು ಹಾಕಿದೆವು ಅಂತ ಹೇಳ್ತಾರೆ. ಶಾಲೆಯ ಆವರಣದಲ್ಲಿ ಕೈತೋಟ ಬೆಳೆಸಿ ಅಲ್ಲಿ ಬೆಳೆದ ತರಕಾರಿ ಸೊಪ್ಪುಗಳಿಂದ ಅಡುಗೆ ಮಾಡುವುದು, ಮಕ್ಕಳಿಗೆ ಬೆಳೆಗಳ ಬಗ್ಗೆ ಮಾಹಿತಿ ನೀಡುವುದು ಮೊದಲಾದವುಗಳು ಗ್ರಾಮೀಣ ಶಾಲೆಗಳಲ್ಲಿ ಸಾಮಾನ್ಯವಾಗಿ ನಡೆಯುವ ಚಟುವಟಿಕೆ. ನಗರ ಪ್ರದೇಶದಲ್ಲಿ ಜಾಗದ ಕೊರತೆ ಇರುವ ಕಾರಣಕ್ಕಾಗಿ ತರಕಾರಿ ಕೃಷಿ ಮಾಡುವುದು ವಿರಳ. ಆದರೆ ಮಂಗಳೂರಿನ ಬೊಕ್ಕಪಟ್ಟಣದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕೈತೋಟ ವಿದ್ಯಾರ್ಥಿಗಳ ಚಟುವಟಿಕೆಯ ಒಂದು ಭಾಗವೇ ಆಗಿದೆ. ಕೈತೋಟ ಮಾತ್ರವಲ್ಲದೆ ತಾರಸಿಯಲ್ಲಿಯೂ ತರಕಾರಿಗಳನ್ನು ಬೆಳೆದು ಅದರಿಂದ ಬರುವ ಉತ್ಪನ್ನಗಳಿಂದ ಅಡುಗೆ ಮಾಡಿ ಮಕ್ಕಳಿಗೆ ನೀಡಲಾಗುತ್ತದೆ. ನಾವು ನಮ್ಮ ಶಾಲೆಯಲ್ಲಿ ತರಕಾರಿಗಳನ್ನು ಮತ್ತು ಹಣ್ಣು ಹಂಪಲುಗಳನ್ನು ಬೆಳೆಸಿದ್ದೇವೆ. ತರಕಾರಿಗಳೆಂದರೆ ನಾವು ಬಸಳೆ, ತೊಂಡೆಕಾಯಿ, ಬೆಂಡೆಕಾಯಿ ಮತ್ತು ಟೊಮೆಟೊ, ಹೀರೆಕಾಯಿ ಮತ್ತು ಮುಂತಾದವುಗಳನ್ನು ತುಂಬ ನಾವು ತರಕಾರಿಗಳನ್ನೆಲ್ಲ ಬೆಳೆಸಿದ್ದೇವೆ. ಬಾಳೆಹಣ್ಣುಗಳು ಮತ್ತು ಚೆರಿ ಗಿಡ ಮತ್ತು ಕಬ್ಬುಗಳನ್ನೆಲ್ಲ ಬೆಳೆಸಿದ್ದೇವೆ. ನಮಗೆ ಮರಗಳು ನಾವು ಬೇಸಿಗೆ ಕಾಲದಲ್ಲೆಲ್ಲ ನಮಗೆ ಗಾಳಿಯನ್ನೆಲ್ಲ ಕೊಡ್ತದೆ ಮತ್ತು ನಮಗೆ ಖುಷಿ ಆಗ್ತದೆ ಗಿಡ ಮರಗಳನ್ನೆಲ್ಲ ಬೆಳೆಸಬೇಕಾದ್ರೆ. ಮತ್ತು ನಮಗೆ ಟೀಚರ್ ಎಲ್ಲ ಹೇಳಿಕೊಡ್ತಾರೆ, ಹೀಗೆ ಬೆಳೆಸಬೇಕು, ಹಾಗೆ ಪೋಷಣೆ ಮಾಡಬೇಕು, ಮತ್ತು ನಮಗೆ ಅದರ ಸಲಹೆಗಳನ್ನೆಲ್ಲ ನೀಡ್ತಾರೆ. ಈ ಶಾಲೆ ನಗರ ಭಾಗದಲ್ಲಿ ತರಕಾರಿ ಬೆಳೆಯುವ ಸರಕಾರಿ ಶಾಲೆ ಎಂದು ಹೆಸರು ಪಡೆದಿದೆ. ಮಕ್ಕಳಿಗೆ ಹಣ್ಣು ತರಕಾರಿ ಗಿಡಗಳನ್ನು ಬೆಳೆಸುವ ಬಗ್ಗೆ ಪ್ರೇರಣೆ ನೀಡುವ ನಿಟ್ಟಿನಲ್ಲಿ ಶಾಲೆಯಲ್ಲಿ ಬೆಳೆಸಲಾಗುತ್ತಿದೆ. ಈಗಾಗಲೇ ಮನೆಯಲ್ಲೂ ಮಕ್ಕಳು ತರಕಾರಿ ಬೆಳೆಯುತ್ತಿದ್ದಾರೆ. ನಮ್ಮ ಶಾಲೆಯಲ್ಲಿ ಹಲವಾರು ರೀತಿಯ ಹಣ್ಣು ಹಂಪಲು ಗಿಡ ಮರಗಳನ್ನು ಬೆಳೆಸುತ್ತಾರೆ. ಅದರಲ್ಲಿ ಬೆಂಡೆ ಗಿಡ, ಚೆರ್ರಿ ಗಿಡ ಮತ್ತು ಟೆರೆಸ್ ಗಾರ್ಡನಿಂಗ್ ಸಹ ಮಾಡ್ತಾರೆ. ಅದರಲ್ಲಿ ಬಸಳೆ ಗಿಡಗಳನ್ನೆಲ್ಲ ನೆಟ್ಟಿದ್ದಾರೆ. ನಮಗೆ ದಿನಾಲು ಇದಕ್ಕೆ ನಾವು ನೀರು ಹಾಕ್ತೇವೆ. ನಮ್ಮ ಫ್ರೆಂಡ್ಸ್ ಆಗಿ ಗಿಡ ಮರಗಳನ್ನು ನೋಡ್ಕೊತೇವೆ. ನಮಗೆ ಶಿಕ್ಷಕರು ತುಂಬ ಸಹಾಯ ಮಾಡ್ತಾರೆ, ನಮಗೆ ಪ್ರೋತ್ಸಾಹ ನೀಡ್ತಾರೆ. ಗಿಡಗಳ ಮತ್ತು ಮರಗಳ ಬಗ್ಗೆ ನಮಗೆ ಮಾಹಿತಿ ನೀಡ್ತಾರೆ. ಇಲ್ಲಿ ನಾವು ಹಲವಾರು 4-5 ವರ್ಷಗಳಿಂದ ಕೈತೋಟ ಆಗಲಿ ಟೆರೆಸ್ ಗಾರ್ಡನಲ್ಲಿ ಮಾಡ್ತಾ ಬಂದಿದ್ದೇವೆ. ಇದು ನಮ್ಮ ಮೊದಲನ HM 2021ರಲ್ಲಿ ಇರುವ HM ಅವರು ಸುಮಾರು 4 ವರ್ಷಗಳ ಕಾಲ ಅವರು ಮಾಡಿದ್ದು, ಅದನ್ನು ನಾನು ಮುಂದುವರಿಸ್ತಾ ಹೋಗಿದ್ದೇನೆ. ಆಮೇಲೆ ನಾವು ಅಲ್ಲಿ ಕೆಳಗೆ ಕೈತೋಟ ಮಾಡಿದ್ದೇವೆ, ಇಲ್ಲಿ ಟೆರೆಸ್ ಗಾರ್ಡನ್ ಮಾಡಿದೆವು. ನಮಗೆ ಇದಕ್ಕೆ ಸಹಾಯವಾಗಿ ನಮ್ಮ ಲಯನ್ಸ್ ಕ್ಲಬ್ನವರು ಕಂಕನಾಡಿ ಬಡಿಲ್, ಹಾಗೆ ಲಯನ್ಸ್ ಕ್ಲಬ್ ನೇತ್ರಾವತಿಯವರು, ನಮ್ಮ ಸುತ್ತಮುತ್ತಲಿನ ಸಂತೋಷ್ ಎಂಬ ಒಬ್ಬರು ಡೋನರ್, ಹಾಗೆ ನಮ್ಮ STMC ಅವರು, ಹಾಗೆ ನನ್ನ ಎಲ್ಲ ಮುದ್ದು ಮಕ್ಕಳು, ನನ್ನ ಸಹೋದ್ಯೋಗಿ ಟೀಚರ್ಸ್ಗಳು ಎಲ್ಲರೂ ಇದಕ್ಕೆ ಸಹ ನನಗೆ ಕೈ ಕೊಟ್ಟು ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡಲಿಕ್ಕೆ ಸಹಕಾರ ಆಗಿದೆ. ಈ ನಮ್ಮ ತೋಟದಲ್ಲಿ ನಾವು ಬೆಂಡೆಕಾಯಿ, ತೊಂಡೆಕಾಯಿ, ಹೀರೆಕಾಯಿ, ಹಾಗೆ ಬಸಳೆ, ಅರಿವೆ, ಪಾಲಕ್, ಮೂಲಂಗಿ, ಇನ್ನು ಹಲಸಂಡೆ ಎಲ್ಲವನ್ನ, ಕೊತ್ತಂಬರಿ ಸೊಪ್ಪಾಗಲಿ ಎಲ್ಲವನ್ನ ಬೆಳೆಸ್ತೇವೆ. ಈ ಬೆಳೆಗಳನ್ನು ನಾವು ಬೆಳೆಸಿ ಅದು ದೊಡ್ಡದಾಗ್ತಾ ಇದ್ದಂತೆ ಮಕ್ಕಳು ಅದಕ್ಕೆ ಪೋಷಣೆ ಮಾಡ್ತಾರೆ, ದಿನಾಲು ನೀರು ಹಾಕ್ತಾರೆ, ಗೊಬ್ಬರ ಹಾಕ್ತಾರೆ. ಹಾಗೆ ರಜಾ ದಿನಗಳಲ್ಲಿ ಅವರೇ ಬಂದು ನೀರನ್ನು ಹಾಕಿ ಹೋಗ್ತಾರೆ. ನಾವು ಯಾರು ಇರುವುದಿಲ್ಲ, ಆದರೆ ಒಂದು ಧೈರ್ಯದಿಂದ ಅವರ ಹತ್ರ ಕೀಯನ್ನು ಗೇಟಿದು ಕೊಟ್ಟು ಅವರೇ ಬಂದು ಪಂಪ್ ಆನ್ ಮಾಡಿ ನೀರೆಲ್ಲ ಹಾಕಿ ನನಗೆ ಫೋನ್ ಮಾಡಿ ಹೇಳ್ತಾರೆ, ಟೀಚರ್ ನಾವು ನೀರು ಹಾಕಿದೆವು ಅಂತ ಹೇಳ್ತಾರೆ. ಹಾಗೆ ಈ ಒಂದು ತೋಟ ಬೆಳೀಲಿಕ್ಕೆ ಮಕ್ಕಳ ಸಹಕಾರ ತುಂಬ ಇದೆ ನನಗೆ. ಶನಿವಾರ ಒಂದು ದಿನ ನಾವೆಲ್ಲ ಸೇರಿ ಬೆಳಿಗ್ಗೆ ಒಂದು 8:30ಯಿಂದ 9:30 ಗಂಟೆವರೆಗೆ ಇಲ್ಲಿ ಇದ್ದು ಎಲ್ಲ ಕೆಲಸಗಳನ್ನು ಕಳೆ ಕೀಳುವುದಾಗಲಿ ಗೊಬ್ಬರ ಹಾಕುವುದಾಗಲಿ ಮಕ್ಕಳು ಮಾಡ್ತಾರೆ. ಪರಿಸರವನ್ನು ಅವರು ಹೇಗೆ ಹಚ್ಚ ಹಸಿರಾಗಿ ಇಡಬೇಕು ಅಂತೇಳಿ ಮೇಯ್ನ್ ನಮ್ಮ ಉದ್ದೇಶ. ಅವರಿಗೆ ಹೇಗೆ ಗೊತ್ತಾಗಬೇಕು,
ಗಿಡಗಳನ್ನು ಯಾಕೆ ನಾವು ಬೆಳೆಸಬೇಕು, ಏನಿದೆ ನಮಗೆ ಈಗ ಗಿಡಗಳನ್ನು ಬೆಳೆಸದಿದ್ರೆ ಏನು ಪ್ರಾಬ್ಲಮ್ ಆಗ್ತದೆ ಅದೆಲ್ಲವೂ ಮಕ್ಕಳು ತಿಳ್ಕೊಂಡಿದ್ದಾರೆ. ಹಾಗಾಗಿ ಮಕ್ಕಳು ಇಲ್ಲಿ ಮಾತ್ರ ಅಲ್ಲ, ಮನೆಯಲ್ಲಿ ಕೂಡ ಅವ್ರು ಮಾಡ್ತಾ ಇದ್ದಾರೆ. ತರಕಾರಿ ಗಿಡಗಳನ್ನು ಅವ್ರ ಮನೆಯಲ್ಲೂ ಬೆಳೆಸಿದ್ದಾರೆ. ಅದೇ ತಾಯಿ ಗಿಡ ಅಂತ ಮಾಡಿ ಅದೊಂದು ಪ್ರೋಗ್ರಾಮ್ ಅನ್ನು ಕೂಡ ಮಾಡ್ತಾರೆ. ತಾಯಿ ಗಿಡ ಪ್ರತಿಯೊಂದು ಮಕ್ಕಳ ಮನೆಯಲ್ಲಿ ಕೂಡ ಅವ್ರ ತಾಯಿಯೊಂದಿಗೆ ಗಿಡಗಳನ್ನು ಬೆಳೆಸಿ ಅದರ ಫೋಟೋಗಳನ್ನು ಕೂಡ ನಮಗೆ ಕಳಿಸಿ ಅದೊಂದು ಪ್ರೋಗ್ರಾಮ್ ಅನ್ನು ಕೂಡ ಮಾಡ್ತಾ ಇದ್ದಾರೆ.